ಗೆಳೆಯರೇ, ಜೆಪಾಕ್ನಲ್ಲಿ ಎಸ್ಆರ್ಎಸ್ ತಂಡ ಇತಿಹಾಸ ನಿರ್ಮಿಸಿದೆ. ಸಿಎಸ್ಕೆ ತಂಡವನ್ನು 5 ವಿಕೆಟ್ಗಳ ಅಂತರದಿಂದ ಸೋಲಿಸಿ ಪ್ಲೇ ಆಫ್ಗೆ ಅಧಿಕೃತವಾಗಿ ಅರ್ಹತೆ ಪಡೆದುಕೊಂಡಿದೆ. ಎಸ್ಆರ್ಎಚ್ ತಂಡ ಈ ರೀತಿ ಪ್ಲೇ ಆಫ್ಗೆ ತಲುಪಿರುವುದು ಇದು 8ನೆಯ ಬಾರಿ. ಅವರು ನಿರ್ಮಿಸಿದ ಇತಿಹಾಸ ಏನೆಂದರೆ, ಮೊದಲ ಬಾರಿಗೆ ಒಂದೇ ಸೀಸನ್ನಲ್ಲಿ ಸಿಎಸ್ಕೆ ತಂಡವನ್ನು 2 ಬಾರಿ ಸೋಲಿಸಿದ್ದಾರೆ. ಅಂದರೆ ಇಲ್ಲಿಯವರೆಗೆ ಎಸ್ಆರ್ಎಚ್ ತಂಡ ತನ್ನ ಇತಿಹಾಸದಲ್ಲಿ ಒಂದೇ ಸೀಸನ್ನಲ್ಲಿ 2 ಬಾರಿ ಸಿಎಸ್ಕೆ ತಂಡ ಸೋಲಿಸಿರಲಿಲ್ಲ. ಆದರೆ ಐಪಿಎಲ್ 2026ರಲ್ಲಿ ಅದನ್ನು ಸಾಧಿಸಿ ತೋರಿಸಿದರು. ಸಿಎಸ್ಕೆಯವರ ಹೋಮ್ ಮ್ಯಾಚ್ನಲ್ಲಿಯೂ ಗೆದ್ರು, ಈ ಮ್ಯಾಚ್ನಲ್ಲೂ ಗೆದ್ರು. ವಿಶೇಷವಾಗಿ ಈ ಮ್ಯಾಚ್ನ ಜಯ ಎಸ್ಆರ್ಎಚ್ ತಂಡಕ್ಕೆ ತುಂಬಾ ಸ್ಪೆಷಲ್ ಆಗಿತ್ತು ಭಾಯ್. ಏಕೆಂದರೆ ಕಳೆದ ಮ್ಯಾಚ್ನಲ್ಲಿ ಎಸ್ಆರ್ಎಚ್ ವಾಲೆಗಳು ಸ್ಲೋ ಪಿಚ್ನಲ್ಲಿ ಸಂಘರ್ಷಿಸಿದ್ರು. ಜಿಟಿ ವಿರುದ್ಧ ಕೇವಲ 86 ರನ್ಗೆ ಆಲ್ ಔಟ್ ಆಗಿದ್ರು. ಆ ಸಮಯದಲ್ಲಿ ತುಂಬಾ ಟೀಕೆ ಬಂದಿತ್ತು. ಆದರೆ ಈ ಮ್ಯಾಚ್ನಲ್ಲಿ ಮೈಂಡ್ ಬ್ಲೋಯಿಂಗ್ ಕಮ್ ಬ್ಯಾಕ್. ಸ್ಲೋ ಪಿಚ್ನಲ್ಲಿ ಅದ್ಭುತ ರೀತಿಯಲ್ಲಿ ಟಾರ್ಗೆಟ್ ಚೇಸ್ ಮಾಡಿ ಗೆದ್ರು. ನಿಜ ಮಾತೇನೆಂದ್ರೆ, ಅವರ ಬಳಿ ತಾಳ್ಮೆ ಇಲ್ಲ, ಮೈಂಡ್ ಸೆಟ್ ಇಲ್ಲ ಅಂತ ಹೇಳಲಾಗ್ತಿತ್ತು. ಅದಕ್ಕಾಗಿಯೇ ಕೆಕೆಆರ್ ವಿರುದ್ಧ ಕೊಲಾಪ್ಸ್ ಕಂಡೆವು, ಜಿಟಿ ವಿರುದ್ಧ ಕೊಲಾಪ್ಸ್ ಕಂಡೆವು. ಆದರೆ ಈ ಮ್ಯಾಚ್ನಲ್ಲಿ ಆ ಮೈಂಡ್ ಸೆಟ್ ಸ್ಪಷ್ಟವಾಗಿ ಕಾಣಿಸಿತು. ಟೆಂಪರಮೆಂಟ್ ಉತ್ತಮವಾಗಿತ್ತು. 10 ಓವರ್ನಲ್ಲಿ ಹೊಡೆಯಿರಿ, 15 ಓವರ್ನಲ್ಲಿ ಹೊಡೆಯಿರಿ ಎಂಬ ತಾರಾತೂರಿ ಎಲ್ಲಿಯೂ ಕಾಣಿಸಲಿಲ್ಲ. ಪಿಚ್ಗೆ ಹೊಂದಿಕೊಂಡು ಅದ್ಭುತ ಬ್ಯಾಟಿಂಗ್ ಮಾಡಿದ್ರು. ವಿಶೇಷವಾಗಿ ಈಶನ್ ಮತ್ತು ಕ್ಲಾಸೆನ್ ನಡುವೆ ಅದ್ಭುತ ಪಾರ್ಟ್ನರ್ಶಿಪ್ ಕಂಡೆವು. ರಿಚ್ ಬ್ಯಾಟ್ಸ್ಮನ್ಗಳ ಬಳಿ ಪ್ರತಿಯೊಂದು ಪಿಚ್ನಲ್ಲಿ ಆಡುವ ತಂತ್ರ ಇರುತ್ತದೆ. ಸಮಸ್ಯೆ ಏನೆಂದ್ರೆ, ಆ ಟೆಂಪರಮೆಂಟ್ ಮತ್ತು ಮೈಂಡ್ ಸೆಟ್, ಈ ಎರಡನ್ನು ಸರಿಪಡಿಸಿಕೊಂಡ್ರೆ ಸಾಕು. ಈ ಮ್ಯಾಚ್ನಲ್ಲಿ ಮಾಡಿದ್ರು. ಈಗ ಕೆಲವರು ಹೇಳಬಹುದು, 15 ಓವರ್ನಲ್ಲಿಯೇ ಗೆದ್ದಿದ್ರೆ ಟಾಪ್ 2ಗೆ ಹೋಗಬಹುದಿತ್ತು, 19 ಓವರ್ವರೆಗೆ ಮ್ಯಾಚ್ ಏಕೆ ತಂದ್ರು ಅಂತ. ಎಸ್ಆರ್ಎಚ್ ಫ್ಯಾನ್ಸ್ನಲ್ಲಿಯೇ ಒಂದು ಗ್ರೂಪ್ ಇದೆ. ಎಸ್ಆರ್ಎಚ್ ಮೊದಲು ಬ್ಯಾಟಿಂಗ್ ಮಾಡಿದ್ರೆ 300 ಹೊಡೆಯಿರಿ, ಚೇಸಿಂಗ್ ಮಾಡಿದ್ರೆ 10 ಓವರ್ನಲ್ಲಿ ಮುಗಿಸಿ, ಇದನ್ನೇ ಹಿಡಿದುಕೊಡ್ತಾರೆ. ಮತ್ತು ಹೆಚ್ಚಾಗಿ ಇವರು 2024ರಲ್ಲಿ ಎಸ್ಆರ್ಎಚ್ ತಂಡದ ಆಟ ನೋಡಿ ಬಂದವರು. ಆದರೆ ಅದಕ್ಕೂ ಮೊದಲಿನಿಂದ ಇರುವ ಫ್ಯಾನ್ಸ್ಗೆ ಗೊತ್ತಿದೆ, ಐಪಿಎಲ್ ರೆಕಾರ್ಡ್ ಮಾಡಿ, ಎಂಟರ್ಟೈನ್ಮೆಂಟ್ ಮಾಡಿ, ಕಪ್ ಸಿಗುವುದು ಪಿಚ್ಗೆ ಅನುಗುಣವಾಗಿ ತನ್ನ ಪ್ಲಾನ್ ಮತ್ತು ಮೈಂಡ್ ಸೆಟ್ ಬದಲಾಯಿಸಿ ಅದ್ಭುತ ಜಯ ಸಾಧಿಸುವವರಿಗೆ. ಈ ಮಾತನ್ನೇ ಹನಿ ಮೂವರ್ ಕೂಡ ಹೇಳಲು ಪ್ರಯತ್ನಿಸಿದ್ರು. ಆದರೆ ಅದು ತಪ್ಪು ರೀತಿಯಲ್ಲಿ ಪ್ರೆಸೆಂಟ್ ಆಯಿತು. ಹೇಳುವ ವಿಧಾನ ಸರಿ ಇರಲಿಲ್ಲ. ಅದಕ್ಕಾಗಿ ಟ್ರೋಲಿಂಗ್ ಎದುರಿಸಬೇಕಾಯಿತು. ಹಾಗಾದ್ರೂ ಈ ಮ್ಯಾಚ್ ತುಂಬಾ ಥ್ರಿಲ್ಲಿಂಗ್ ಆಗಿತ್ತು. ಲಾಸ್ಟ್ ಓವರ್ವರೆಗೆ ಹೋಗಲಿಲ್ಲ. ಆದರೆ 17 ಓವರ್ವರೆಗೆ ನೋಡಿದ್ರೆ ಸ್ವಲ್ಪ ಮಟ್ಟಿಗೆ ಎರಡೂ ಕಡೆ ಮ್ಯಾಚ್ ಇದ್ದಂತೆ ಕಾಣಿಸಿತ್ತು. ವಿಶೇಷವಾಗಿ ಕ್ಲಾಸೆನ್ ವಿಕೆಟ್ ಬಿದ್ದ ನಂತರ ಎಸ್ಆರ್ಎಚ್ ತಂಡ ಚೇಸನ್ನು ಯಾವ ರೀತಿ ಅಪ್ರೋಚ್ ಮಾಡುತ್ತೆ, ಸರಿಯಾಗಿ ಫಿನಿಶ್ ಮಾಡುತ್ತಾ ಇಲ್ಲವಾ ಎಂಬ ಅನುಮಾನಗಳು ಬಂದವು. ಆದರೆ ಈಶನ್ ಕಿಶನ್ ಒಂದು ಅದ್ಭುತ ನಾಕ್ ಮಾಡಿದ್ರು ಭಾಯ್. ನಿಜಕ್ಕೂ ಮ್ಯಾಚ್ನಲ್ಲಿ ತನ್ನ ಅಗ್ರೆಷನ್ ಕಂಟ್ರೋಲ್ ಮಾಡಿಕೊಂಡು ತುಂಬಾ ಉತ್ತಮ ಬ್ಯಾಟಿಂಗ್ ಮಾಡಿದ್ರು. ಸ್ಕ್ರ್ಯಾಚಿ ಶಾಟ್ಗಳಿದ್ದು ಅದು ನಿಜ. ಆದರೂ ಎಲ್ಲಿಯೂ ಓವರ್ ಅಗ್ರೆಸಿವ್ ಬ್ಯಾಟಿಂಗ್ ಮಾಡಲಿಲ್ಲ. ವಿಶೇಷವಾಗಿ ಮುಖೇಶ್ ಚೌಧರಿ ವಿರುದ್ಧ ಅವರ ರೆಕಾರ್ಡ್ ಉತ್ತಮವಾಗಿರಲಿಲ್ಲ. ಅದು ನಾವು ಮಾತನಾಡಿದ್ವಿ. ಆದರೆ ಈ ಮ್ಯಾಚ್ನಲ್ಲಿ ನೋಡಿದ್ರೆ ಅವರು ಅದ್ಭುತವಾಗಿ ಎದುರಿಸಿ ರೆಕಾರ್ಡ್ ಸುಧಾರಿಸಿಕೊಂಡ್ರು. ಹಾಗಾಗಿ ಎಸ್ಆರ್ಎಚ್ ತಂಡದ ಜಯದಲ್ಲೂ ಈಶಾನ್ ಕಿಶನ್ ಮತ್ತು ಕ್ಲಾಸೆನ್ ಇಬ್ಬರಿಗೂ ತುಂಬ ಕ್ರೆಡಿಟ್ ಹೋಗಬೇಕು. ಈ ಇಬ್ಬರ ಕಾರಣದಿಂದಲೇ ಮ್ಯಾಚ್ ಗೆಲ್ಲಲು ಸಾಧ್ಯವಾಯಿತು. ಈ ಮ್ಯಾಚ್ನಲ್ಲಿ ಸಿಎಸ್ಕೆ ತಂಡ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿತು. ಟಾಸ್ ಸಮಯದಲ್ಲಿ ಸ್ವಲ್ಪ ಡ್ರಾಮಾ ಕಂಡ್ವಿ. ವಾಸ್ತವದಲ್ಲಿ ಅಲ್ಲಿ ಯಾವುದೇ ದೊಡ್ಡ ಡ್ರಾಮಾ ಇರಲಿಲ್ಲ. ಕೆಲವರು ಕ್ರಿಯೇಟ್ ಮಾಡಿದ್ರು ಅಷ್ಟೇ. ಮೊದಲು ಮಾತೇನೆಂದರೆ, ಕಮ್ಮಿನ್ಸ್ ಹೆಡ್ಸ್ ಕಾಲ್ ಮಾಡಿದ್ರು. ಇದರಿಂದ ಸಿಎಸ್ಕೆ ಟಾಸ್ ಗೆದ್ದು ಆಗ ಕಮ್ಮಿನ್ಸ್ ಸರ್ಪ್ರೈಸ್ ಆದ್ರು ಅಂತ ಕೆಲವರು ರೂಮರ್ ಹರಡಿಸ್ತಾ ಇದ್ದಾರೆ. ಅಂದರೆ ಫಿಕ್ಸಿಂಗ್ ಹೇಳೋ ಗ್ರೂಪ್ ಇಂಥ ಮಾತುಗಳನ್ನು ಕ್ರಿಯೇಟ್ ಮಾಡ್ತಿದೆ. ನಿಜಕ್ಕೂ ಕಮ್ಮಿನ್ಸ್ ಹೆಡ್ಸೇ ಕಾಲ್ ಮಾಡಿದ್ರು. ಸೌಂಡ್ ಪ್ಲೇ ಮಾಡಿ ತೋರಿಸ್ತೇನೆ ಕೇಳಿ. ಕಮ್ಮಿನ್ಸ್ ಅವರ ರಿಯಾಕ್ಷನ್ ಏಕೆ ಹಾಗಾಯಿತು ಅಂದರೆ, ಮೊದಲು ಬ್ಯಾಟಿಂಗ್ ತೆಗೆದುಕೊಳ್ಳೋದಿಲ್ಲ ಅಂತ ಮನಸ್ಸಿನಲ್ಲಿ ಇಟ್ಕೊಂಡಿದ್ರು. ಅಂದರೆ ಸಿಎಸ್ಕೆ ತಂಡ ಟಾಸ್ ಗೆದ್ರೆ ಫೀಲ್ಡಿಂಗ್ ತೆಗೆದುಕೊಳ್ತಾರೆ ಅಂತ ಅವರು ನಿರೀಕ್ಷಿಸಿದ್ರು. ಅದಕ್ಕಾಗಿ ಕಮ್ಮಿನ್ಸ್ ಅಂಥ ರಿಯಾಕ್ಷನ್ ತೋರಿಸಿರಬಹುದು. ಆದರೆ ಸಿಎಸ್ಕೆ ತಂಡದ ನಿರ್ಣಯ ಸರಿಯಾಗಿತ್ತು. ಯಾಕೆ ಅಂದರೆ ಈ ಮ್ಯಾಚ್ಗೆ ಬ್ಲ್ಯಾಕ್ ಸಾಯಿಲ್ ವಿಕೆಟ್ ಬಳಸಲಾಗಿತ್ತು. ಇದರಿಂದ ಸೆಕೆಂಡ್ ಹಾಫ್ನಲ್ಲಿ ಸ್ಲೋ ಆಗುತ್ತೆ, ಮೇಲಾಗಿ ಡ್ಯೂ ಕೂಡ ಬೀಳ್ತಿಲ್ಲ ಅನ್ನೋ ಸ್ಪಷ್ಟತೆ ಇತ್ತು. ಹಾಗಾಗಿ ಸಿಎಸ್ಕೆ ತಂಡ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ತೆಗೆದುಕೊಳ್ಳೋದು ಉತ್ತಮ ನಿರ್ಧಾರ ಆಗಿತ್ತು. ಸಿಎಸ್ಕೆಗೆ ಉತ್ತಮ ಆರಂಭ ಸಿಕ್ತು. ಮೊದಲ ಬಾಲ್ನಲ್ಲೇ ನಿತೀಶ್ ಕುಮಾರ್ ರೆಡ್ಡಿ ನೋ ಬಾಲ್ ಎಸೆದ್ರು. ಮುಂದಿನ ಬಾಲ್ ನೋಡಿದ್ರೆ 6 ಹೋಯ್ತು. ಆ ನಂತರವೂ ಸಂಜು ಸ್ಯಾಮ್ಸನ್ ಕೆಲವು ಉತ್ತಮ ಶಾಟ್ಗಳು ಮಾಡಿದ್ರು. 13 ಬಾಲ್ಗಳಲ್ಲಿ 27 ರನ್ ಬಾರಿಸಿದ್ರು. ಇಲ್ಲಿ ಮತ್ತೆ ಕೆಲವರು ಕಮ್ಮಿನ್ಸ್ ಕ್ಯಾಪ್ಟನ್ಸಿ ಪ್ರಶ್ನಿಸಬಹುದು. ಮೊದಲು ಓವರ್ ತಾವೇ ಹಾಕಬಾರ್ದಿತ್ತೆ, ನಿತೀಶ್ಗೆ ಏಕೆ ಕೊಟ್ರು ಅಂತ. ಇದರ ಹಿಂದೆ ಲಾಜಿಕ್ ಇದೆ ಭಾಯ್. ಪ್ರಿವ್ಯೂನಲ್ಲಿ ಮಾತನಾಡಿದ್ವಿ. ಕಳೆದ ಬಾರಿ ಸಂಜು ಸ್ಯಾಮ್ಸನ್ ವಿಕೆಟ್ ಯಾರು ತೆಗೆದ್ರು? ನಿತೀಶ್ ಕುಮಾರ್ ರೆಡ್ಡಿ. ಅದು ಮೊದಲು ಬಾಲ್ನಲ್ಲೇ ಔಟ್ ಮಾಡಿದ್ರು. ಅದಕ್ಕಾಗಿ ಕಮ್ಮಿನ್ಸ್ ಆ ಮ್ಯಾಚ್ ನೆನಪಲ್ಲಿಟ್ಕೊಂಡು ನಿತೀಶ್ ಕುಮಾರ್ ರೆಡ್ಡಿಗೆ ಮೊದಲು ಓವರ್ ಕೊಟ್ರು. ಇದರ ಯಾವ ತಪ್ಪೂ ಇಲ್ಲ.
ಆದರೆ 2ನೇ ಓವರ್ ಕಮಿನ್ಸ್ ತಾವೇ ಹಾಕಬೇಕಿತ್ತು. ಯಾಕೆಂದ್ರೆ ಮೊದಲು ಓವರ್ ನೋಡಿದ ನಂತರ ಅರ್ಥವಾಯಿತು ಈ ಪಿಚ್ ಅವರ ಬೌಲಿಂಗ್ಗೆ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ. ಈ ಪಿಚ್ನಲ್ಲಿ ಗುಡ್ ಲೆಂತ್ ಹಾಕಿ ಅಥವಾ ಫುಲ್ ಲೆಂತ್ ಹಾಕಿ ಹೊಡಿತಾರೆ. ಬ್ಯಾಕ್ ಆಫ್ ಲೆಂತ್ ಹಾಕಬೇಕು, ಅದು ಪೇಸ್ ಆಫ್ ಮಾಡಿ. ಅದು ಕರಾರುವಾಗಿ ಕಮಿನ್ಸ್ ಸ್ಟ್ರೆಂಗ್ತ್. ಅವರು ಟೆಸ್ಟ್ ಮ್ಯಾಚ್ ಲೈನ್ ಆ್ಯಂಡ್ ಲೆಂತ್ನ ಅಭ್ಯಾಸ ಮಾಡಿದ ಬೌಲರ್. ಅದೇ ಸಮಯದಲ್ಲಿ ಪೇಸ್ ವೇರಿಯೇಷನ್ ಕೂಡ ಚೆನ್ನಾಗಿ ಮಾಡಬಲ್ಲರು. ಹಾಗಾಗಿ ಕಮಿನ್ಸ್ ಬೌಲಿಂಗ್ಗೆ ಬಂದಾಗ ಹಾರ್ಡ್. ಆನಂತರ ಯುರ್ವಿಲ್ ಪಟೇಲ್ ಬ್ಯಾಟಿಂಗ್ಗೆ ಬಂದು 2 ಸಿಕ್ಸ್ ಹೊಡೆದರು. ಒಟ್ಟಾರೆ ಮೊದಲ 3 ಓವರ್ಗಳಲ್ಲಿ ಸಿಎಸ್ಕೆ ತಂಡಕ್ಕೆ ತುಂಬಾ ಉತ್ತಮ ರನ್ ಬಂತು. 1 ವಿಕೆಟ್ ಕಳೆದುಕೊಂಡ್ರೂ 43 ರನ್ ಬಾರಿಸಿದ್ರು. ಆದರೆ ನಂತರದ 3 ಓವರ್ಗಳಲ್ಲಿ ಎಸ್ಆರ್ಎಚ್ ಕಂಬ್ಯಾಕ್. ಇಶಾನ್ ಮಲಿಂಗ 2 ಎಕ್ಸಲೆಂಟ್ ಓವರ್ಗಳು ಹಾಕಿದ್ರು. ಸಕೀಬ್ ಹುಸೇನ್ ಕೂಡ ಒಂದು ಉತ್ತಮ ಓವರ್ ಹಾಕಿದ್ರು. ಯುರ್ವಿಲ್ ಪಟೇಲ್ ವಿಕೆಟ್ ಕೂಡ ತೆಗೆದ್ರು. ಮೊದಲ 3 ಓವರ್ಗಳಲ್ಲಿ ಸಿಎಸ್ಕೆ ತಂಡ 43 ಹೊಡೆದ್ರು. ನಂತರದ 3 ಓವರ್ಗಳಲ್ಲಿ ಎಸ್ಆರ್ಎಚ್ ಕೇವಲ 14 ರನ್ ಕೊಟ್ಟಿತು. ಇದರಿಂದ ಮೊಮೆಂಟಮ್ ಬ್ರೇಕ್ ಆಯಿತು. ಅದರ ಮೇಲೆ ಒಂದು ಎಂಡ್ನಲ್ಲಿ ಸಿಎಸ್ಕೆ ತಂಡದ ಪರ ಋತುರಾಜ್ ಗಾಯಕ್ವಾಡ್ ಏನು ಬ್ಯಾಟಿಂಗ್ ಮಾಡ್ತಿದ್ರು ಭಾಯ್. ಎಲ್ಲಿಯೂ ಬೌಂಡ್ರಿ ಹೊಡೆಯುವ ಇಂಟೆನ್ಷನ್ ಕಾಣಲಿಲ್ಲ. ಸಿಂಗಲ್ಸ್ ತೆಗೆದುಕೊಂಡು 15 ರನ್ ಮಾಡಿದ್ರು. ನಿಜಕ್ಕೂ ತುಂಬಾ ನೆಗೆಟಿವ್ ಆಗಿತ್ತು ಇದು. ಆಂಕರ್ ಇನ್ನಿಂಗ್ಸ್ ಆಡೋದು ತಪ್ಪಿಲ್ಲ, ಆದರೆ ಡಬ್ಬಾ ಸ್ಟ್ರೈಕ್ ರೇಟ್ನಲ್ಲಿ ಆಂಕರ್ ಇನ್ನಿಂಗ್ಸ್ ಆಡೋದು ಸರಿಯಲ್ಲ. ಗಾಯಕ್ವಾಡ್ ಮೊದಲೇ ನಿರ್ಧರಿಸಿದ್ದಂತೆ ತೋರಿಸಿತು. ಸ್ಲೋ ವಿಕೆಟ್ ಇದೆ ಅಂತ ಸ್ಲೋ ಆಡೋಣ, ಕೊನೆವರೆಗೆ ಇರೋಣ ಅಂತ ನಿರ್ಧರಿಸಿದ್ದಂತೆ. ಬೌಂಡ್ರಿ ಹೊಡೆಯುವ ಬಾಲ್ಗಳಿಗೂ ಸಿಂಗಲ್ಸ್ ತೆಗೆದ್ರು. ಗಾಯಕ್ವಾಡ್ ಬ್ಯಾಟಿಂಗ್ ಸಂಪೂರ್ಣ ಪೋರಾಗಿ ಕಾಣಿಸಿತು. ತುಂಬಾ ಡಿಫೆನ್ಸಿವ್ ಮೋಡ್ಗೆ ಹೋಗ್ಬಿಟ್ರು. ಆದರೆ ಒಂದು ಎಂಡ್ನಲ್ಲಿ ಸಿಎಸ್ಕೆ ಪರ ಕಾರ್ತಿಕ್ ಶರ್ಮಾ ತುಂಬಾ ಉತ್ತಮ ಬ್ಯಾಟಿಂಗ್ ಮಾಡಿದ್ರು. ವಿಶೇಷವಾಗಿ ಪ್ರಫುಲ್ಲಿಂಗ್ ಅನ್ನು ಟಾರ್ಗೆಟ್ ಮಾಡಿ 1 ಓವರ್ನಲ್ಲಿ ಜೋರಾಗಿ ಹೊಡೆದ್ರು. ಅದೇ ರೀತಿ ನಂತರ ಬಂದ ಬ್ರೇವಿಸ್ ಕೂಡ ತುಂಬಾ ಉತ್ತಮ ಬ್ಯಾಟಿಂಗ್ ಮಾಡಿದ್ರು. ಮೊದಲು ಸಮಯ ತೆಗೆದುಕೊಂಡು ನಂತರ ಆಕ್ಸಲರೇಷನ್ ಕೊಟ್ರು. 27 ಬಾಲ್ಗಳಲ್ಲಿ 44 ರನ್ ಮಾಡಿದ್ರು. ಕಾರ್ತಿಕ್ ಶರ್ಮಾ ಮತ್ತು ಡಿವಾಲ್ಡ್ ಬ್ರೇವಿಸ್ ಇಬ್ರೂ ಸಿಎಸ್ಕೆ ತಂಡದ ಇನ್ನಿಂಗ್ಸ್ ಅನ್ನು ಲಿಫ್ಟ್ ಮಾಡಿದ್ರು ಭಾಯ್. ಇಬ್ರೂ 160+ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಮಾಡಿದ್ರು. ತುಂಬಾ ಉತ್ತಮ ಕ್ಯಾಮಿಯೋ ಇನ್ನಿಂಗ್ಸ್ಗಳಾಗಿದ್ವು. ಆನಂತರ ಡೂಬೆ ನೋಡಿದ್ರೆ ಮತ್ತೆ ಸಂಘರ್ಷ ಕಾಣಿಸಿತು. ಫ್ರೀ ಫ್ಲೋಯಿಂಗ್ ಬ್ಯಾಟಿಂಗ್ ಸಾಧ್ಯವಾಗಲಿಲ್ಲ. ವಿಶೇಷವಾಗಿ ಸ್ಟ್ರೈಕ್ ರೊಟೇಷನ್ ಹೆಚ್ಚು ಕಾಣಿಸಲಿಲ್ಲ. ಇಲ್ಲಿ ಬೌಂಡ್ರಿ ಹೊಡೆದ್ರು, ಡಾಟ್ ಬಾಲ್ ಆಡೋದು ಇದನ್ನೇ ಮಾಡಿದ್ರು. ಈ ಮ್ಯಾಚ್ನಲ್ಲಿ ಸಿಎಸ್ಕೆ ತಂಡದ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಹಾರಿಬಲ್ ಆಗಿತ್ತು. 2 ರನ್ಔಟ್ ಮಿಸ್ ಆದವು, ಇಲ್ಲದಿದ್ರೆ ಅವರ ಸ್ಥಿತಿ ಇನ್ನೂ ಕೆಟ್ಟದಾಗಿರುತ್ತಿತ್ತು. ಅದೇ ಸಮಯದಲ್ಲಿ ರಿವ್ಯೂ ತೆಗೆದುಕೊಳ್ಳುವ ವಿಷಯದಲ್ಲಿ ಎರಡೂ ತಂಡಗಳು ತುಂಬಾ ಹೆದರಿಕೊಂಡಂತೆ ತೋರಿಸಿದ್ರು. ಸಂಜು ಸ್ಯಾಮ್ಸನ್ಗೆ ಕ್ಲಿಯರ್ ಎಡ್ಜ್ ಇದ್ರೂ ರಿವ್ಯೂ ತೆಗೆದ್ರು. ಅಲ್ಲಿ ಎಸ್ಆರ್ಎಚ್ ವಾಲೆಗಳು ಆರಂಭದಲ್ಲೇ ರಿವ್ಯೂ ವೇಸ್ಟ್ ಮಾಡಿದ್ರು. ಒಂದು ರಿವ್ಯೂ ಔಟ್ಸೈಡ್ ಎಡ್ಜ್ಗೆ ತೆಗೆದ್ರು, ಸರಿ ಇದೆ. ಆದರೆ 2ನೇ ರಿವ್ಯೂ ವೈಟ್ ಬಾಲ್ಗೆ ಏಕೆ ತೆಗೆದ್ರೂ ಅರ್ಥವಾಗಲಿಲ್ಲ. ಒಂದು ರಿವ್ಯೂ ಈಗಾಗಲೇ ಹೋಗಿತ್ತು, ಒಂದೇ ಉಳಿದಿತ್ತು. ಅದನ್ನು ಎಚ್ಚರಿಕೆಯಿಂದ ಇಡಬೇಕಿತ್ತು, ಇಲ್ಲ ವೈಟ್ ಬಾಲ್ಗೆ ತೆಗೆದ್ರು. ಎಸ್ಆರ್ಎಚ್ ತಂಡದ ಗ್ರೌಂಡ್ ಫೀಲ್ಡಿಂಗ್ ಕೂಡ ಅಷ್ಟೊಂದು ಉತ್ತಮವಾಗಿರಲಿಲ್ಲ. ಕೆಲವು ಮಿಸ್ಫೀಲ್ಡ್ಗಳು ಕೂಡ ಆದವು. ಮೊದಲ ಇನ್ನಿಂಗ್ಸ್ನಲ್ಲಿ ಎರಡೂ ತಂಡಗಳು ಕೆಲವು ತಪ್ಪುಗಳನ್ನು ಮಾಡಿದ್ವು. ಆದರೆ ಎಸ್ಆರ್ಎಚ್ ತಂಡಕ್ಕೆ ಅತ್ಯುತ್ತಮ ಸಂಗತಿ ಏನಂದ್ರೆ ಅವರ ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ ಒಂದು ಮೈಂಡ್ ಬ್ಲೋಯಿಂಗ್ ಸ್ಪೆಲ್ ಹಾಕಿದ್ರು. 4 ಓವರ್ಗಳಲ್ಲಿ ಕೇವಲ 28 ರನ್ ಕೊಟ್ಟು 3 ವಿಕೆಟ್ ತೆಗೆದರು. ವಿಶೇಷವಾಗಿ ಕಾರ್ತಿಕ್ ಶರ್ಮಾ ವಿಕೆಟ್ ತುಂಬಾ ಮಹತ್ವದ್ದಾಗಿತ್ತು. ಅವರು ಬೇರೆ ಲೆವೆಲ್ನಲ್ಲಿ ಕಾಣಿಸುತ್ತಿದ್ದರು. ಕಮಿನ್ಸ್ ಕೆಲವು ರಿಸ್ಕ್ ಕೂಡ ಜಗೆದರು. ತನ್ನ 4ನೇ ಓವರ್ ಬೇಗ ಹಾಕಿದರು. ಆದರೂ ಈಶಾನ್ ಮಲಿಂಗಾಗೆ ಉತ್ತಮ ಸಪ್ಲೈ ಸಿಕ್ಕಿತು. ಅದೇ ರೀತಿ ಶಾಕಿಬ್ ಹುಸೇನ್ಗೂ ಉತ್ತಮ ಸ್ಪೆಲ್ ಸಿಕ್ಕಿತು. ಕೊನೆಯ 4 ಓವರ್ಗಳನ್ನು ನೋಡಿದರೆ ಸಿಎಸ್ಕೆ ತಂಡಕ್ಕೆ ಕೇವಲ 19ನೇ ಓವರ್ ಮಾತ್ರ ಉತ್ತಮವಾಗಿತ್ತು. ಉಳಿದ 3 ಓವರ್ಗಳಲ್ಲಿ ಸಂಘರ್ಷ ಕಂಡೆವು. ಕಮಿನ್ಸ್ ಜೊತೆ ಈಶಾನ್ ಮಲಿಂಗ ಕೂಡ ತುಂಬಾ ಉತ್ತಮ ಸ್ಪೆಲ್ ಹಾಕಿದರು. 4 ಓವರ್ಗಳಲ್ಲಿ ಕೇವಲ 26 ರನ್ ಕೊಟ್ಟು 1 ವಿಕೆಟ್ ತೆಗೆದರು. ಶಾಕಿಬ್ ಹುಸೇನ್ ನೋಡಿದರೆ 4 ಓವರ್ಗಳಲ್ಲಿ ಕೇವಲ 34 ರನ್ ಕೊಟ್ಟು 2 ವಿಕೆಟ್ ತೆಗೆದರು. ಎಸ್ಆರ್ಎಸ್ ತಂಡದ 3 ಪೇಸರ್ಗಳು ಅದ್ಭುತ ಬೌಲಿಂಗ್ ಮಾಡಿದರು. ಪಿಚ್ ಅನ್ನು ಉತ್ತಮವಾಗಿ ಉಪಯೋಗಿಸಿಕೊಂಡರು. ವಿಶೇಷವಾಗಿ ಶಾಕಿಬ್ ಹುಸೇನ್ಗೆ ಇದು ಟೇಲರ್ ಮೇಡ್ ಪಿಚ್ ಎಂದು ಹೇಳಬಹುದು. ಉರ್ವಿಲ್ ಪಟೇಲ್ಗೆ ಹಾಕಿದ ಬಾಲ್ ನೋಡಿ, ಶಾರ್ಟ್ ಲೆಂಗ್ತ್ನಲ್ಲಿ ಸ್ಲೋವರ್ ಬಾಲ್, ಒಂದೂ ಬೌನ್ಸ್ ಆಗಲಿಲ್ಲ, ನೇರ ವಿಕೆಟ್ ಕೂಡ ಹಿಟ್ ಮಾಡಿತು. ಮತ್ತು ಈಶಾನ್ ಮಲಿಂಗಾಯ ಪೇಸ್ ವೇರಿಯೇಷನ್ ಎಕ್ಸಿಲೆಂಟ್ ಆಗಿತ್ತು. ಬ್ರೇವಿಸ್ಗೆ ಹಾಕಿದ ಬಾಲ್ ನೋಡಿ, ಸ್ಕಿಡ್ ಮಾಡಿ ಹೋಯಿತು, ಹೆಚ್ಚು ಬೌನ್ಸ್ ಆಗಲಿಲ್ಲ. ಪಿಚ್ ಬ್ಯಾಟಿಂಗ್ಗೆ ಅಷ್ಟೊಂದು ಈಸಿ ಆಗಿರಲಿಲ್ಲ ಭಾಯ್. ಬೌಲರ್ಗಳಿಗೆ ಸಹಾಯ ಸಿಕ್ಕಿತ್ತು. ಆದರೆ ಸಿಎಸ್ಕೆ ಯಂಗ್ಸ್ಟರ್ಗಳು ತುಂಬಾ ಉತ್ತಮ ಬ್ಯಾಟಿಂಗ್ ಮಾಡಿದರು. ಈ ಪಿಚ್ನಲ್ಲಿ 180 ತುಂಬಾ ಉತ್ತಮ ಸ್ಕೋರ್. ಮುಖ್ಯವಾಗಿ ಕಾರ್ತಿಕ್ ಶರ್ಮಾ ಮತ್ತು ಬ್ರೇವಿಸ್ ಇಬ್ಬರ ಬ್ಯಾಟಿಂಗ್ ಅನ್ನು ಖಂಡಿತ ಶ್ಲಾಘಿಸಬೇಕು. ಆದರೆ ಎಸ್ಆರ್ಎಚ್ ಬೌಲರ್ಗಳಲ್ಲಿ ನಿತೇಶ್ ಮತ್ತು ಪ್ರಫುಲ್ಲಿಂಗ್ ಇಬ್ಬರೂ ರನ್ಗಳಲ್ಲಿ ಹೋದರು. ಇಬ್ಬರ ಇಕಾನಮಿ ತುಂಬಾ ಹೆಚ್ಚಾಗಿ ಕಾಣಿಸುತ್ತಿದೆ. ನಿತೇಶ್ ಕುಮಾರ್ ರೆಡ್ಡಿ 2 ಓವರ್ಗಳಲ್ಲಿ 35 ಕೊಟ್ಟರು. ಏಕೆಂದರೆ ಅವರು ಪಿಚ್ಗೆ ಅಡ್ಜಸ್ಟ್ ಆಗಲಿಲ್ಲ. ಸರಿಯಾದ ಬಾಲ್ ಸರಿಯಾಗಿ ಎಕ್ಸಿಕ್ಯೂಟ್ ಮಾಡಲಿಲ್ಲ. ಅದೇ ರೀತಿ ಪ್ರಫುಲ್ಲಿಂಗ್ ಕೂಡ ಸರಿಯಾಗಿ ಹಾಕಲಿಲ್ಲ. ಆದರೆ ಲಾಸ್ಟ್ ಓವರ್ನಲ್ಲಿ ತುಂಬಾ ಉತ್ತಮವಾಗಿ ಹಾಕಿದರು. ವಿಕೆಟ್ ತೆಗೆದರು, ಜೊತೆಗೆ ಕೇವಲ 8 ರನ್ ಹೋಯಿತು.
ಆದರೆ ಎಲ್ಲಾ ಕಡೆ ನೋಡಿದರೆ ಸಿಎಸ್ಗೆಗೆ ಉತ್ತಮ ಕಾಂಪಿಟೇಟಿವ್ ಸ್ಕೋರ್ ಸಿಕ್ಕಿತು. 180 ಈ ಪಿಚ್ನಲ್ಲಿ ಉತ್ತಮ ಸ್ಕೋರ್ ಆಗಿತ್ತು. ಆದರೆ ನಿಜ ಹೇಳಬೇಕೆಂದರೆ ಇನ್ನೂ 10 ರನ್ ಹೆಚ್ಚು ಹೊಡೆದಿದ್ದರೆ ಉತ್ತಮವಾಗಿರುತ್ತಿತ್ತು. ವಿಶೇಷವಾಗಿ ಆರಂಭದಲ್ಲಿ ಗಾಯಕ್ವಾಡ್ ಮತ್ತು ಕೊನೆಯಲ್ಲಿ ಡೂಬೆ ಈ ಇಬ್ಬರು ಸ್ವಲ್ಪ ಉತ್ತಮ ಬ್ಯಾಟಿಂಗ್ ಮಾಡಿದ್ದರೆ ಇನ್ನೂ ಉತ್ತಮವಾಗುತ್ತಿತ್ತು. ಸಿಎಸ್ಕೆ ತಂಡಕ್ಕೆ ಟಾರ್ಗೆಟ್ ಡಿಫೆಂಡ್ ಮಾಡಲು ಉತ್ತಮ ಆರಂಭ ಸಿಕ್ಕಿತು. ಆದರೆ ಟ್ರಾವಿಸ್ ಹೆಡ್ ಸಂಘರ್ಷಿಸುತ್ತಿರುವುದು ಕಾಣಿಸಿತು. ಫುಟ್ವರ್ಕ್ ಎಲ್ಲಿಯೂ ಕಾಣಿಸಲಿಲ್ಲ. ಒಂದೇ ಒಂದು ಶಾಟ್ ನೋಡಿದರೆ ಯಾವ ಫುಟ್ವರ್ಕ್ ಬಳಸಲಿಲ್ಲ. ದೂರದ ಬಾಲನ್ನು ನಿಂತೇ ಹೊಡೆಯಲು ಪ್ರಯತ್ನಿಸಿದರು. ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ನಲ್ಲೂ ಸಂಘರ್ಷ ಕಾಣಿಸಿತು. ಈಶಾನ್ ಕಿಶನ್ ಕೂಡ ಸ್ಕ್ರಾಚಿಯಾಗಿ ಕಾಣಿಸಿದರು. ಔಟ್ಸೈಡ್ ಎಡ್ಜ್ ಆಗುವುದು, ಕೆಲವು ಬೌಂಡರಿಗಳು ಲಕ್ಕಿಯಾಗಿ ಹೋಗುವುದು. ಆದರೆ ಉತ್ತಮ ಸಂಗತಿ ಏನೆಂದರೆ ಅಭಿಷೇಕ್ ಮತ್ತು ಈಶಾನ್ ಕಿಶನ್ ಉಳಿದರು. ಹೆಡ್ ಔಟ್ ಆದ ನಂತರ ತಕ್ಷಣ 2ನೇ ವಿಕೆಟ್ ಕೊಡಲಿಲ್ಲ. ಇಬ್ಬರ ನಡುವೆ ಒಂದು ಸಣ್ಣ ಪಾರ್ಟ್ನರ್ಶಿಪ್ ಬಂತು. 31 ಬಾಲ್. ಒಟ್ಟಾರೆ ಎಸ್ಆರ್ಎಸ್ ತಂಡ ಚೇಸ್ನಲ್ಲಿ ಒಂದೇ ಒಂದು ವಿಕೆಟ್ ಕಳೆದುಕೊಂಡಿತ್ತು ಎಂದರ್ಥವಲ್ಲ. ಅವರಿಗೆ ತುಂಬ ಉತ್ತಮ ಸಹಾಯ ಸಿಕ್ಕಿತು. ವಿಶೇಷವಾಗಿ ಕ್ಲಾಸನ್ ಬ್ಯಾಟಿಂಗ್ಗೆ ಬಂದು ಒಂದು ಅಸಾಧಾರಣ ನಾಕ್ ಮಾಡಿದ್ರು. ಈ ಪಿಚ್ನಲ್ಲಿ ಎರಡೂ ತಂಡಗಳ ಬ್ಯಾಟ್ಸ್ಮನ್ಗಳಲ್ಲಿ ಅತ್ಯುತ್ತಮ ಯಾರು ಎಂದು ಕೇಳಿದರೆ ನಾನು ಕ್ಲಾಸನ್ ಹೆಸರು ತೆಗೆದುಕೊಳ್ತೇನೆ. ಅವರ ಬ್ಯಾಟಿಂಗ್ ಬೇರೆ ಪಿಚ್ನಲ್ಲಿ ಆಡುತ್ತಿರುವಂತೆ ತೋರಿಸಿತು. ತುಂಬ ಅದ್ಭುತ ಶಾಟ್ಗಳನ್ನು ಎಕ್ಸಿಕ್ಯೂಟ್ ಮಾಡಿದರು. ವಿಶೇಷವಾಗಿ ಸ್ಪಿನ್ನರ್ಗಳನ್ನು ಕೌಂಟರ್ ಅಟ್ಯಾಕ್ ಮಾಡುವ ರೀತಿ ಅದ್ಭುತವಾಗಿತ್ತು ಬಾಯ್. ಕಟ್ ಶಾಟ್ ಆಗಿರಲಿ ಅಥವಾ ಸ್ವಿಚ್ ಹಿಟ್ ಆಗಿರಲಿ ತುಂಬ ಪರಿಣಾಮಕಾರಿಯಾಗಿ ಬಳಸ್ಕೊಂಡ್ರು. ಎಸ್ಆರ್ಎಚ್ ತಂಡಕ್ಕೆ ವಿಕೆಟ್ಗಳಿದ್ವು, ಆದರೆ ಮೊಮೆಂಟಮ್ ಇರಲಿಲ್ಲ. ಸ್ಕೋರಿಂಗ್ ರೇಟ್ ಬೇಕಾದಂತೆ ಹೋಗ್ತಿರ್ಲಿಲ್ಲ. ರಿಕ್ವೈರ್ಡ್ ಹೆಚ್ಚಾಗುತ್ತಿತ್ತು. ಆದರೆ ಅಂಥ ಸಮಯದಲ್ಲಿ ಕ್ಲಾಸನ್ ಬಂದು ಮೊಮೆಂಟಮ್ ತಂದರು. ಅದ್ಭುತ ನಾಕ್ ಮಾಡಿದರು. ಅದೇ ಸಮಯದಲ್ಲಿ ಈಶಾನ್ ಕಿಶನ್ ಕೂಡ ತುಂಬ ಉತ್ತಮ ಸಪೋರ್ಟ್ ಕೊಟ್ಟರು. ಹೆಚ್ಚಾಗಿ ಸ್ಟ್ರೈಕ್ ರೊಟೇಟ್ ಮಾಡುತ್ತಾ ಕ್ಲಾಸನ್ಗೆ ಸ್ಟ್ರೈಕ್ ಕೊಡ್ತಿದ್ರು. ಇಬ್ಬರ ಪಾರ್ಟ್ನರ್ಶಿಪ್ ನೋಡಿದ್ರೆ 41 ಬಾಲ್ಗಳಲ್ಲಿ 75 ರನ್ ಬಂತು. ಆದರೆ ಇದರಲ್ಲಿ ಈಶಾನ್ ಕಿಶನ್ 15 ಬಾಲ್ ಆಡಿದರು. ಕ್ಲಾಸನ್ 26 ಬಾಲ್ ಆಡಿದರು. ಕ್ಲಾಸನ್ ಅಟ್ಯಾಕ್ ಮಾಡಿ ಜವಾಬ್ದಾರಿ ತೆಗೆದುಕೊಂಡ್ರು. ಅದ್ಭುತ ಅಟ್ಯಾಕ್ ಮಾಡಿದರು. ಅವರನ್ನು ಔಟ್ ಮಾಡಲು ಒಂದು ಬುಲೆಟ್ ಎಫರ್ಟ್ ಹಾಕಲೇಬೇಕಾದ ಪರಿಸ್ಥಿತಿ ಬಂದಿತ್ತು. ಅದನ್ನೇ ಸಂಜು ಸ್ಯಾಮ್ಸನ್ ಮಾಡಿದರು. ಒಂದು ಮೈಂಡ್ ಬ್ಲೋಯಿಂಗ್ ಸ್ಟಂಪಿಂಗ್. ಅವರು ಹೊರಗೆ ಬಂದ ಕ್ಷಣದಲ್ಲಿ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ಸ್ಟಂಪಿಂಗ್ ಮಾಡಿಬಿಟ್ರು. ನಿಜಕ್ಕೂ ಧೋನಿ ನೆನಪಾಗ್ಬಿಟ್ರು. ಸಂಜು ಅವರ ಸ್ಟಂಪಿಂಗ್ ಸಿಎಸ್ಕೆ ತಂಡಕ್ಕೆ ಒಂದು ಟರ್ನಿಂಗ್ ಪಾಯಿಂಟ್ ಆಗಿತ್ತು. ಏಕೆಂದರೆ ಕ್ಲಾಸನ್ ಮತ್ತು ಇಶಾನ್ ಗೇಮನ್ನು ಭಾರೀ ರೀತಿಯಲ್ಲಿ ಮುನ್ನಡೆಸಿಕೊಂಡು ಹೋಗ್ತಿದ್ರು. ಸುಲಭವಾಗಿ ಹೊಡೀತಿದ್ರು. ಇದಕ್ಕೂ ಮೊದಲು ಸಿಎಸ್ಕೆ ತಂಡಕ್ಕೆ ಅವಕಾಶಗಳು ಬಂದಿದ್ವು. ಒಂದು ರನ್ಔಟ್ ಮಿಸ್ ಆಯಿತು. ಒಂದು ಕ್ಯಾಚ್ ಕೂಡ ಡ್ರಾಪ್ ಆಯಿತು. ಸ್ಪೆನ್ಸರ್ ಜಾನ್ಸನ್ ಕ್ಲಾಸನ್ ಅವರ ಕ್ಯಾಚ್ ಬಿಟ್ರು. ಇದರಿಂದ ಸಿಎಸ್ಕೆ ತಂಡ ಆ ವಿಕೆಟ್ಗೆ ತುಂಬ ಡೆಸ್ಪರೇಟ್ ಆಗಿ ಕಾಣಿಸ್ತು. ಸಂಜು ಬುಲೆಟ್ ಸ್ಟಂಪಿಂಗ್ ಮಾಡಿದ ನಂತರ ಸೆಲೆಬ್ರೇಷನ್ ಕೂಡ ಜೋರಾಗಾಯಿತು. ಡಿಸ್ಮಿಸಲ್ ನಂತರ ಸ್ವಲ್ಪ ಹೀಟೆಡ್ ಮೂಮೆಂಟ್ ಆಯಿತು. ಸಂಜು ಸ್ಯಾಮ್ಸನ್ ಮತ್ತು ಕ್ಲಾಸನ್ ನಡುವೆ ಒಂದು ಸಣ್ಣ ಜಗಳ ಆಯಿತು. ಆದರೆ ನಿಜಕ್ಕೂ ಇದೊಂದು ಹೀಟೆಡ್ ಮೂಮೆಂಟ್ ಮಾತ್ರ. ಅದು ಸಂಜು ಸ್ಯಾಮ್ಸನ್ ಏನೂ ಹೇಳಲಿಲ್ಲ ಬಾಯ್. ಒಂದು ಕೋಲ್ಡ್ ಲುಕ್ ಕೊಟ್ರು. ಕ್ಲಾಸನ್ ಹೋಗುವಾಗ ಸೀರಿಯಸ್ ಲುಕ್ ಇತ್ತು. ಕ್ಲಾಸನ್ಗೆ ಇದು ಸ್ವಲ್ಪ ಟ್ರಿಗರ್ ಮಾಡಿತು ಮತ್ತು ಅವರು ಏನೋ ಹೇಳಿದರು. ಇಬ್ಬರೂ ತುಂಬ ಕಾಮ್ ಪ್ಲೇಯರ್ಗಳು. ವಿಶೇಷವಾಗಿ ಸಂಜು ಸ್ಯಾಮ್ಸನ್ ತುಂಬ ಸಾಫ್ಟ್ ಹಾರ್ಟೆಡ್ ವ್ಯಕ್ತಿ. ಈ ಜಗಳದ ನಂತರ ಅವರು ಅಂಪೈರ್ ಬಳಿ ಕಂಪ್ಲೇಂಟ್ ಮಾಡಲು ಹೋದರು. ಸಂಜು ಸ್ಯಾಮ್ಸನ್ ಹಾಗಿರ್ತಾರೆ. ಕ್ಲಾಸನ್ ನೋಡಿದ್ರೆ ಅವರೂ ಕೂಡ ಹೆಚ್ಚಾಗಿ ಕಾಮ್ ಇರ್ತಾರೆ. ಯಾರ ಜೊತೆಗೂ ದೊಡ್ಡ ಜಗಳ ಮಾಡೋದಿಲ್ಲ. ಆದರೆ ಆ ಹೀಟೆಡ್ ಮೂಮೆಂಟ್ನಲ್ಲಿ ಹಾಗಾಯಿತು. ಸಂಜು ಕೊಟ್ಟ ಸೀರಿಯಸ್ ಲುಕ್ ಕ್ಲಾಸನ್ಗೆ ಇಷ್ಟ ಆಗಲಿಲ್ಲ. ಹಾಗಾದರೂ ಈ ಜಗಳದಲ್ಲಿ ತಪ್ಪು ಯಾರದ್ದು ಎಂದು ಹುಡುಕುವುದಕ್ಕಿಂತ ಒಂದು ಹೀಟೆಡ್ ಮೂಮೆಂಟ್ ಆಗಿತ್ತು ಎಂದು ಬಿಟ್ಟುಬಿಡುವುದು ಉತ್ತಮ. ಫ್ಯಾನ್ಸ್ ಇದನ್ನು ಅನಗತ್ಯವಾಗಿ ಡ್ರ್ಯಾಗ್ ಮಾಡಬೇಡಿ. ಸಂಜು ಸ್ಯಾಮ್ಸನ್ ಮತ್ತು ಕ್ಲಾಸನ್ ಇಬ್ಬರೂ ಜೆಂಟಲ್ಮೆನ್ ಪ್ಲೇಯರ್ಗಳು. ಈ ಕಾರಣದ ಸಂಜು ಅವ್ರನ್ನು ಟ್ರೋಲ್ ಮಾಡಬೇಡಿ. ಸಿಎಸ್ಕೆ ಫ್ಯಾನ್ಸ್ ಕ್ಲಾಸನ್ ಅನ್ನು ಟ್ರೋಲ್ ಮಾಡಬೇಡಿ. ಕ್ಲಾಸನ್ ವಿಕೆಟ್ ಸಿಎಸ್ಕೆ ತಂಡಕ್ಕೆ ಬಾಗಿಲು ಸ್ವಲ್ಪ ತೆರೆದಿತ್ತು. ಅಂದರೆ ಅವರಿಗೆ ಕಮ್ಬ್ಯಾಕ್ ಅವಕಾಶ ಕಾಣಿಸಿತು. ಆನಂತರ ನಿತೀಶ್ ಕೂಡ ಹೆಚ್ಚು ಉಳಿದಿಲ್ಲ. ಕೇವಲ 7 ಬಾಲ್ ಆಡಿದ್ರು. ಆದರೆ ವಿಕೆಟ್ ಕಳೆದ ನಂತರ ತಕ್ಷಣ ಬೀಳಿಲ್ಲ. 22 ರನ್ ಪಾರ್ಟ್ನರ್ಶಿಪ್ ಬಂತು. ಇದರಿಂದ ಎಸ್ಆರ್ಎಚ್ ತಂಡ ಚೇಸ್ನಲ್ಲಿ ಉಳಿದಿತ್ತು. ಅದರ ನಂತರ ನಿತೀಶ್ ಔಟ್ ಆದರೂ ಈಶಾನ್ ಕಿಶನ್ ಮತ್ತು ಸಾಹಿಲ್ ಅರೋರಾ ಇಬ್ಬರ ನಡುವೆ 22 ರನ್ ಪಾರ್ಟ್ನರ್ಶಿಪ್ ಬಂತು. ಮುಖ್ಯವಾಗಿ ಈ ಪಾರ್ಟ್ನರ್ಶಿಪ್ನಲ್ಲಿ ಈಶಾನ್ ಕಿಶನ್ ಉತ್ತಮ ಶಾಟ್ಗಳು ಮಾಡಿದರು. ಎಸ್ಆರ್ಎಚ್ ತಂಡ ಚೇಸ್ನಲ್ಲಿ ಎಲ್ಲಿಯೂ ಟಪ್ ಎಂದು ವಿಕೆಟ್ಗಳು ಕಳೆದುಕೊಳ್ಳಿಲ್ಲ ಭಾಯ್. ಅಂದರೆ 5-6 ರನ್ನಲ್ಲಿ 2-3 ವಿಕೆಟ್ ಬೀಳೋದು ಹಾಗಾಗಲಿಲ್ಲ. ಪ್ರತಿ ವಿಕೆಟ್ಗೂ 15ಕ್ಕಿಂತ ಹೆಚ್ಚು ರನ್ ಪಾರ್ಟ್ನರ್ಶಿಪ್ ಬಂತು. ಇದರಿಂದ ಎಸ್ಆರ್ಎಚ್ ತಂಡಕ್ಕೆ ಸಾಧ್ಯವಾಯಿತು. ವಿಶೇಷವಾಗಿ ಈಶಾನ್ ಕಿಶನ್ ಒಂದು ಎಂಡ್ನಲ್ಲಿ ಹಿಡಿದುಕೊಂಡು ಉಳಿದರು. ಸ್ಕ್ರಾಚಿಯಾಗಿದ್ರು, ಆದರೆ ತನ್ನ ವಿಕೆಟ್ ಎಲ್ಲಿಯೂ ಅಷ್ಟು ಸುಲಭವಾಗಿ ಕೊಡಲಿಲ್ಲ. ಒಂದು ಎಂಡ್ನಲ್ಲಿ ಗಟ್ಟಿಯಾಗಿ ಕೊನೆಯವರೆಗೂ ಆಡುವ ಮೈಂಡ್ಸೆಟ್ ಕಾಣಿಸಿತು. ಈಶಾನ್ ಕಿಶನ್ ಸುಮಾರು 150 ಸ್ಟ್ರೈಕ್ ರೇಟ್ನಲ್ಲಿ 70 ರನ್ ಮಾಡಿದರು. ಇನ್ಫ್ಯಾಕ್ಟ್ ವಿರಾಟ್ ಕೊಹ್ಲಿ ಕೂಡ ಚೇಸ್ನಲ್ಲಿ ಹಾಗೆ ನಾಕ್ಸ್ ಆಡ್ತಾರೆ. ಒಂದು ಎಂಡನ್ನು ಚೆನ್ನಾಗಿ ಹಿಡ್ಕೊಂಡು ಕ್ಯಾಲ್ಕುಲೇಟೆಡ್ ಚೇಸನ್ನು ಮುನ್ನಡೆಸ್ತಾರೆ. ಈಶಾನ್ ಕಿಶನ್ ಕೂಡ ಸ್ವಲ್ಪ ಮಟ್ಟಿಗೆ ಅದೇ ಮಾಡಿದರು. ಅವರಿಗೆ ಸಪೋರ್ಟ್ ಮಾಡುತ್ತಾ ಕ್ಲಾಸೆನ್ ಒಂದು ಅಸಾಧಾರಣ ನಾಕ್ ಮಾಡಿದರು. ನೋಡಿದರೆ ಕ್ಲಾಸೆನ್ ಒಂದೇ ಒಂದು ಸಿಂಗಲ್ ಡಿಜಿಟ್ ಸ್ಕೋರ್ ಮಾಡಿಲ್ಲ ಭಾಯ್. ಕೇವಲ ಕೆಕೆಆರ್ ತಂಡದ ವಿರುದ್ಧ 11 ಮಾಡಿದರು. ಉಳಿದ ಎಲ್ಲ ಮ್ಯಾಚ್ಗಳಲ್ಲಿ ತುಂಬ ಕನ್ಸಿಸ್ಟೆಂಟ್ ಆಗಿ ರನ್ ಮಾಡಿದ್ದಾರೆ.
ನಂತರ ನೋಡಿದ್ರೆ ಈಶಾನ್ ದೊಡ್ಡ ಶಾಟ್ ಹೊಡೆದು ಫಿನಿಶ್ ಮಾಡಲು ಪ್ರಯತ್ನಿಸಿದ್ರು, ಆದರೆ ವರ್ಕೌಟ್ ಆಗಲಿಲ್ಲ. ಇದರಿಂದ ಸ್ಮರಣ್ ಬ್ಯಾಟಿಂಗ್ ಮಾಡಬೇಕಾಯಿತು ಮತ್ತು ಅವರು 4 ಹೊಡೆದು ಗೇಮ್ ಫಿನಿಶ್ ಮಾಡಿದ್ರು. SRH ಬ್ಯಾಟ್ಸ್ಮನ್ಗಳು ಈ ಸ್ಲೋ ಪಿಚ್ನಲ್ಲಿ ಟಾರ್ಗೆಟ್ ಚೇಸ್ ಹೇಗೆ ಮಾಡಬೇಕಿತ್ತೋ ಹಾಗೆ ಮಾಡಿದ್ರು. 10 ಓವರ್ನಲ್ಲಿ ಹೊಡೆಯಿರಿ, 15 ಓವರ್ನಲ್ಲಿ ಹೊಡೆಯಿರಿ ಎಂಬ ಮೈಂಡ್ಸೆಟ್ನಿಂದ ಇದ್ದಿದ್ರೆ ಈ ಮ್ಯಾಚ್ನಲ್ಲಿ ಖಂಡಿತ ಸೋಲ್ತಿದ್ರು. ಕಳೆದ ಮ್ಯಾಚ್ನ ತಪ್ಪು ರಿಪೀಟ್ ಮಾಡದೆ ಕೈಯಲ್ಲಿ ವಿಕೆಟ್ಗಳನ್ನು ಇಟ್ಕೊಂಡು ಚೇಸನ್ನು ಚೆನ್ನಾಗಿ ಅಪ್ರೋಚ್ ಮಾಡಿದ್ರು. ಅದಕ್ಕಾಗಿ ಅವರಿಗೆ ಐತಿಹಾಸಿಕ ಜಯ ಸಾಧ್ಯವಾಯಿತು. CSK ಬೌಲಿಂಗ್ ವಿಷಯಕ್ಕೆ ಬಂದ್ರೆ ಮಿಕ್ಸ್ಡ್ ಎಂದು ಹೇಳ್ಬೇಕು ಭಾಯ್. ಕೆಲವರು ಉತ್ತಮ ಹಾಕಿದ್ರು, ಕೆಲವರು ಹಾಕ್ಲಿಲ್ಲ. ವಿಶೇಷವಾಗಿ ಅನ್ಶುಲ್ ಕಂಬೋಜ್ ಮತ್ತೆ ಸ್ವಲ್ಪ ದುಬಾರಿಯಾದರು. 4 ಓವರ್ಗಳಲ್ಲಿ 46 ಕೊಟ್ರು, 1 ವಿಕೆಟ್ ಸಿಕ್ತು. ಮುಕೇಶ್ ಚೌಧರಿ ನೋಡಿದ್ರೆ ರನ್ ಹೋಯಿತು, ಆದರೆ ಸ್ವಲ್ಪ ಪರವಾಗಿಲ್ಲ, 2 ವಿಕೆಟ್ ಸಿಕ್ತು. ಸ್ಪಿನ್ನರ್ಗಳನ್ನು ನೋಡಿದ್ರೆ 100ಗೆ 1 ವಿಕೆಟ್ ಸಿಕ್ತು, ಆದರೆ ಅವರೂ 40 ರನ್ ಕೊಟ್ರು. ಆದರೆ ಅಖಿಲ್ ಹುಸೇನ್ ತುಂಬಾ ಉತ್ತಮ ಸ್ಪೆಲ್ ಹಾಕಿದ್ರು. 3 ಓವರ್ಗಳಲ್ಲಿ 21 ರನ್ ಕೊಟ್ರು. ಇನ್ಫ್ಯಾಕ್ಟ್ ಗಾಯಕ್ವಾಡ್ ಅವರನ್ನು ಸರಿಯಾಗಿ ಯುಟಿಲೈಸ್ ಮಾಡಲಿಲ್ಲ. 1 ಓವರ್ ನಂತರ ಬಿಟ್ರು. ನಡುವೆ ಶಿವಂ ಡೂಬೆ 10ನೇ ಓವರ್ನಲ್ಲಿ ಕ್ಲಾಸನ್ ಅಖಿಲ್ ಹುಸೇನ್ಗೆ ಒಂದು 4 ಮತ್ತು 6 ಹೊಡೆದ ನಂತರ ಗಾಯಕ್ವಾಡ್ ಅವರಿಗೆ ಬೌಲಿಂಗ್ ಕೊಡಲಿಲ್ಲ. ಕ್ಲಾಸನ್ ಔಟ್ ಆದ ನಂತರ 16ನೇ ಓವರ್ನಲ್ಲಿ ಮಾತ್ರ ಬೌಲಿಂಗ್ ಕೊಟ್ರು. ಇದು ಒಂದು ಮಟ್ಟಿಗೆ ಅರ್ಥವಾಗ್ತದೆ, ಸೇಫ್ ಆಪ್ಷನ್ ಆಗಿತ್ತು. ಕ್ಲಾಸನ್ ಅನ್ನು ಸ್ಪಿನ್ನರ್ನಿಂದ ಅಲ್ಲ, ಪೇಸರ್ಗಳಿಂದ ಬಾಲ್ ಮಾಡಿಸೋಣ ಎಂದು ಯೋಚಿಸಿದರು. ಆದರೆ ಅವರನ್ನು ಸ್ವಲ್ಪ ಬೇಗ ಬೌಲಿಂಗಿಗೆ ತರಬೇಕಿತ್ತು. ಮತ್ತು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗಳು ಬ್ಯಾಟ್ ಮಾಡುತ್ತಿದ್ದಾಗ ಅಖಿಲ್ ಹುಸೇನ್ಗೆ ಬೌಲಿಂಗ್ ಏಕೆ ಕೊಡಲಿಲ್ಲ? ಅವರು ಅಭಿಷೇಕ್ ಶರ್ಮಾ ವಿಕೆಟ್ ತೆಗೆದಿದ್ದರಲ್ಲ. ಸ್ಪಷ್ಟವಾಗಿ CSK ಕ್ಯಾಪ್ಟನ್ ಅಖಿಲ್ ಹುಸೇನ್ ಅನ್ನು ವೆಪನ್ ಆಗಿ ಬಳಸಲಿಲ್ಲ, ಕೇವಲ ಸೇಫ್ ಆಪ್ಷನ್ ಆಗಿ ಬಳಸಿದ್ರು. ಅದೇ ಸಮಯದಲ್ಲಿ CSK ವಾಲೆಗಳು ಒಂದು ಕ್ಯಾಚ್ ಮಿಸ್ ಮಾಡಿದ್ರು. ಸ್ಪೆನ್ಸರ್ ಜಾನ್ಸನ್ ಕ್ಲಾಸನ್ ಅವರ ಕ್ಯಾಚ್ ಹಿಡಿದಿದ್ರೆ ಉತ್ತಮವಾಗಿರುತ್ತಿತ್ತು. ಅದೇ ಸಮಯದಲ್ಲಿ ಒಂದು ರನ್ಔಟ್ ಕೂಡ ಮಿಸ್ ಆಯಿತು. CSK ತಂಡದ ಮೇಲೆ ಪ್ರೆಷರ್ ಸ್ಪಷ್ಟವಾಗಿ ಕಾಣಿಸಿತು, ಏಕೆಂದರೆ ಇದು ಮಸ್ಟ್ ವಿನ್ ಗೇಮ್ ಆಗಿತ್ತು. ಇದರಿಂದ CSK ತಂಡ ಅಗ್ರೆಸಿವ್ ಮೂವ್ಸ್ ಮಾಡಲು ಸಾಧ್ಯವಾಗಲಿಲ್ಲ. ಕೆಲವು ಮಟ್ಟಿಗೆ ಡಿಫೆನ್ಸಿವ್ ಮೋಡ್ನಲ್ಲಿ ಕಾಣಿಸಿದ್ರು. ಮತ್ತು ಇದಕ್ಕೊಂದು ಕಾರಣ ಅವರ ಸ್ಕೋರ್ 180 ಆಸುಪಾಸಿನಲ್ಲಿತ್ತು ಕೂಡ. 200ರ ಮಾರ್ಕ್ ಇದ್ದಿದ್ರೆ ಸ್ವಲ್ಪ ಹೆಚ್ಚು ಅಗ್ರೆಸಿವ್ ಫೀಲ್ಡ್ ಪ್ಲೇಸ್ಮೆಂಟ್ಸ್ ಇಡಬಹುದಿತ್ತು ಬಹುಶಃ. ಒಟ್ಟಾರೆ ಉತ್ತಮ ಮ್ಯಾಚ್ ನೋಡಿದೆವು. ಎರಡೂ ತಂಡಗಳು ಉತ್ತಮವಾಗಿ ಸ್ಪರ್ಧಿಸಿದವು. ಆದರೆ ಫಲಿತಾಂಶ SRH ತಂಡಕ್ಕೆ ಅನುಕೂಲವಾಗಿ ಬಂತು, ಏಕೆಂದರೆ ಅವರು ಸ್ವಲ್ಪ ಉತ್ತಮ ಕ್ರಿಕೆಟ್ ಆಡಿದ್ರು. ಜಯದ ನಂತರ ಇನ್ನೂ 2 ಪ್ಲೇ ಆಫ್ ಬರ್ತ್ಗಳು ಕನ್ಫರ್ಮ್ ಆದವು ಭಾಯ್. ಪ್ರಿವ್ಯೂನಲ್ಲಿ ಮಾತನಾಡಿದ್ದೆವು. SRH ಕ್ವಾಲಿಫೈ ಮಾಡಿದರೆ ಜೊತೆಗೆ GT ಕೂಡ ಹೋಗುತ್ತೆ ಎಂದಿದ್ದೆವು. ಅದು ಅಕ್ಷರಶಃ ಸತ್ಯವಾಯಿತು. CSK ಪರಿಸ್ಥಿತಿ ಏನೆಂದರೆ ಅವಕಾಶಗಳು ತುಂಬ ಕಡಿಮೆ ಆಗ್ಬಿಟ್ಟಿವೆ. ಈಗ ಔಟ್ಸೈಡ್ ಚಾನ್ಸ್ ಮಾತ್ರ ಉಳಿದಿದೆ. ಅಂದರೆ ಇತರ ತಂಡಗಳ ಫಲಿತಾಂಶಗಳು ಅನುಕೂಲವಾಗಿ ಬರಬೇಕು ಮತ್ತು ಇವರು ತಮ್ಮ ಕೊನೆಯ ಮ್ಯಾಚ್ ಗೆಲ್ಲಬೇಕು. ಪ್ರಸ್ತುತ ಪ್ಲೇ ಆಫ್ನಲ್ಲಿ ಒಂದೇ ಒಂದು ಬರ್ತ್ ಉಳಿದಿದೆ ಮತ್ತು ಆ ಒಂದು ಬರ್ತ್ಗಾಗಿ 5 ತಂಡಗಳು ಸ್ಪರ್ಧಿಸಲಿವೆ. ತಂಡಗಳ ಸ್ಥಿತಿ ಏನು, ಯಾರಿಗೆ ಹೆಚ್ಚು ಅವಕಾಶ ಇದೆ, ಅದಕ್ಕಾಗಿ ನಾವೊಂದು ಸ್ಪೆಷಲ್ ವಿಡಿಯೋ ಮಾಡ್ತೇವೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹ್ಯಾವ್ ಅ ನೈಸ್ ಡೇ.